ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಮಕ್ಕಳನ್ನು ಬಿಟ್ಟು ನಾನು ಹೇಗೆ ಹೋಗಲಿ? ಇಲ್ಲೇ ಸಾಯ್ತೇವೆ. ಹೋಗಲ್ಲ. ಮದುವೆಯಾಗಿದೆ, ಪಾಕ್ ಪೌರತ್ವವೂ ಇಲ್ಲ. ತೊಲಗಿ ಅಂದರೂ ತೊಲಗುತ್ತಿಲ್ಲ ಪಾಕ್ ಸೊಸೆಯಂದಿರು. ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಪಾಕ್ ಸಿಟಿಜನ್ಸ್? ಭಟ್ಕಳದಲ್ಲೇ ಅತಿ ಹೆಚ್ಚು. ಇದೇ ಈ ಹೊತ್ತಿನ ವಿಶೇಷ. ಪಾಕಿಗಳೇ, ಭಾರತ ಬಿಟ್ಟು ತೊಲಗಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕಂಡು ಕೇಳರಿಯದ ರೀತಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದರು. ಇತಿಹಾಸದಲ್ಲಿಯೇ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಅತಿ ಉಗ್ರ ದಾಳಿ ಇದಾಗಿದೆ. ಯಾವಾಗ ಭಾರತದಲ್ಲಿ ಪಾಕ್ ಪ್ರೇರಿತ ಉಗ್ರರು ದಾಳಿ ನಡೆಸಿದರು, ಭಾರತ ಸರ್ಕಾರ ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಇದರ ಭಾಗವಾಗಿ 48 ಗಂಟೆಯ ಒಳಗೆ ಪಾಕಿಗಳು ಭಾರತ ತೊರೆಯುವಂತೆ ಆದೇಶಿಸಿದೆ. ಆದರೆ ಪಾಕ್ ಸೊಸೆಯರು ಮಾತ್ರ ನಾವು ಭಾರತ ಬಿಟ್ಟು ಹೋಗಲ್ಲ ಅಂತಿದ್ದಾರೆ. ಯಾಕೆ ಅಂತ ನೋಡೋಣ ಬನ್ನಿ. ಏಪ್ರಿಲ್ 22, 2025 ಮಂಗಳವಾರ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಬಳಿಯ ಬೈಸರನ್ ಕಣಿವೆಯಲ್ಲಿ ಒಂದು ದುರ್ಘಟನೆ ಸಂಭವಿಸಿತ್ತು. ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದ ಬಂದೂಕುದಾರಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರು. ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿಯೇ ಪ್ರವಾಸಿಗರ ಮೇಲೆ ನಡೆದ ಘನಘೋರ ದಾಳಿ ಇದಾಗಿತ್ತು. ಉಗ್ರರು ಪ್ರವಾಸಿಗರ ಧರ್ಮ ಕೇಳಿ ಹಿಂದೂಗಳು ಅನ್ನೋದನ್ನ ಖಚಿತಪಡಿಸಿಕೊಂಡು ಗುಂಡಿಟ್ಟು ಕೊಂದಿದ್ರು. ಯಾವಾಗ ಪಾಕ್ ಪ್ರೇರಿತ ಉಗ್ರರು ಈ ರೀತಿ ಹಿಂದೂಗಳನ್ನ ಹೆಕ್ಕಿ ಕೊಂದ್ರು, ಅಲ್ಲಿಗೆ ಕೇಂದ್ರ ಸರ್ಕಾರ ಪಾಕ್ ವಿರುದ್ಧ ರಾಜತಾಂತ್ರಿಕ ಕ್ರಮಕ್ಕೆ ಮುಂದಾಗಿತ್ತು. ಪಾಕಿಸ್ತಾನದ ವಿರುದ್ಧ 5 ಕಠಿಣ ನಿಯಮಗಳನ್ನ ಕೈಗೊಂಡಿತ್ತು. ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡೋ ಜೊತೆಗೆ ಭಾರತದಲ್ಲಿರೋ ಪಾಕ್ ಪ್ರಜೆಗಳು 48 ಗಂಟೆಯೊಳಗೆ ಗಂಟು ಮೂಟೆ ಕಟ್ಟಿ ಅಂತ ಹೇಳಿತ್ತು. ಭಾರತ ಸರ್ಕಾರ ಆದೇಶಿಸಿದರೂ ಪಾಕ್ ಹೋಗಲು ರೆಡಿ ಇಲ್ಲ. ಭಾರತ ಬಿಟ್ಟು ತೊಲಗಲು ಮುಂದಾಗ್ತಿಲ್ಲ ಪಾಕ್ ಸೊಸೆಯರು. ಪಾಪಿ ಪಾಕಿಸ್ತಾನಕ್ಕೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಭಾರತ ಈ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ರು. ಉಗ್ರರ ಘೋಷಣೆಯನ್ನ ನಿಲ್ಲಿಸಿಲ್ಲ. ಉರಿ ದಾಳಿ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು. ಪುಲ್ವಾಮಾ ದಾಳಿ ಬಳಿ ಏರ್ ಸ್ಟ್ರೈಕ್ ನಡೆಸಿ ಅವರ ಮನೆಗೆ ನುಗ್ಗಿದ್ದ ಭಾರತೀಯ ಸೇನೆ ಉಗ್ರರನ್ನ ನಿರ್ನಾಮ ಮಾಡಿತ್ತು. ಎಷ್ಟಾದರೂ ಬುದ್ಧಿ ಕಲಿಯದ ಪಾಕಿಸ್ತಾನ್ ಮತ್ತೆ ಉಗ್ರರನ್ನ ಚೂಬಿಟ್ಟು ಭಾರತದಲ್ಲಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದೆ. ಆದರೆ ಪಾಕ್ ಸೊಸೆಯರು ಮಾತ್ರ ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ವರಾತಕ್ಕೆ ಬಿದ್ದಿದ್ದಾರೆ. बच्चों को अकेला कैसे भेजूंगी? आप अपने बच्चों को अकेला भेज देंगे ऐसे बॉर्डर के रास्ते में? जो भेज सकता है हाथ उठाए एक दफा. जो अपने बच्चों को अकेला भेज सकता है हाथ उठाए. और जो लिखने वालों को मुझे ऐसा लगता है जिन्होंने ऑर्डर लिखाए उनके औलादे देंगे. उन्हें नहीं पता कि माँ बाप से बच्चे कैसे जुदा होंगे. मैं एक नहीं हूँ, यहाँ पे बहुत सारी औरतें खड़ी हुई है, बैठी हुई है. ये मेरी बच्चे दोनों पाकिस्तानी नेशनल है. मैं वहाँ पे शादी होकर गई हूँ, 20 साल हो गए. मैंने अपनी नेशनलिटी वहाँ अप्लाई की हुई है. मुझे नेशनलिटी मिली नहीं है. मेरे पास पूरा नेशनलिटी का मेरा स्लिप है, मेरे हस्बैंड की पूरी हर चीज की डॉक्यूमेंट्स है मेरे पास, जो पाकिस्तानी नेशनल है. मेरी बच्चे पाकिस्तानी नेशनल है. मेरी क्यों एंट्री बंद है? मैंने क्या किया है?
मेरी बच्चा माँ के बगैर कैसे रहेगी? कोई हुकूमत के लिए कहती है कहीं भी आप चले जाए, किसी भी मुल्क चले जाए, माँ से जुदा किसी बच्चे को नहीं किया जाता है। हम तो 20 साल से वहाँ पे, मैं तो माँ बाप से 1 महीने के लिए मिलने आई थी खाली। क्या आ रही है आपको? 1 महीने के लिए मिलने आई थी मैं तो माँ बाप से। लगता नहीं कि सरकार को स्पेशल तौर पे ऐसे केसों अभी कभी कुछ ना कुछ करे, हम तो यहीं मरेंगे, हम यहीं पे बैठे रहेंगे, हम यहीं बैठे रहें, आप हमारी आवाज आके पहुँचाए। ನೋಡಿದ್ರಲ್ಲ, ಭಾರತದಲ್ಲಿ ಹುಟ್ಟಿ ಪಾಕ್ ಪ್ರಜೆಗಳನ್ನ ಮದುವೆಯಾಗಿರೋ ಈ ಮಹಿಳೆಯರ ಮಾತನ್ನ. ಇವರಿಗೆ ಯಾರಾದ್ರೂ ಪಾಕ್ ಪ್ರಜೆಗಳನ್ನ ಮದುವೆಯಾಗಿ ಅಂತ ಹೇಳಿದ್ರ? ಪಾಕ್ ಪ್ರಜೆಯನ್ನ ಮದುವೆಯಾದ ಬಳಿಕ ಅಲ್ಲೇ ಇರೋದು ಬಿಟ್ಟು ಭಾರತಕ್ಕೆ ಯಾಕೆ ಬರಬೇಕಿತ್ತು? ಭಾರತಕ್ಕೆ ಬಂದ ಬಳಿಕ ಇಲ್ಲಿನ ನೆಲದ ಕಾನೂನನ್ನ ಪಾಲಿಸಬೇಕು. ಅದನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಹೋಗೋದು ಹೇಗೆ? ಸರ್ಕಾರ ತೆಗೆದುಕೊಂಡಿರೋ ಕ್ರಮ ಸರಿಯಲ್ಲ ಅಂತ ಹೇಳೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಅಲ್ಲದೆ ಅಮಾಯಕರ ಜೀವ ತೆಗೆದ ದೇಶದ ಪ್ರಜೆ ಜೊತೆ ಮದುವೆ ಆದ ಬಳಿಕ ಪಾಕ್ನಲ್ಲಿಯೇ ಉಳಿಯಬೇಕಿತ್ತು. ಈಗ ಇಲ್ಲಿಗೆ ಬಂದು ಸರ್ಕಾರದ ಆದೇಶ ಪಾಲಿಸದೆ ಉದ್ದಟತನ ಮೆರೆತಿದ್ದಾರೆ. ಮಕ್ಕಳನ್ನ ಬಿಟ್ಟು ಹೋಗಲು ಸಾಧ್ಯವೇ ಎಂದು ಮಹಿಳೆ ಪ್ರಶ್ನೆ. ಎಲ್ಲಿಯೇ ಸಾಯುತ್ತೇವೆ, ಭಾರತ ಬಿಟ್ಟು ಹೋಗಲ್ಲ ಎಂದು ಹಠ. ಇದೇ ರೀತಿ ಇನ್ನೊಬ್ಬ ಪಾಕ್ ಸೊಸೆ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಸರ್ಕಾರ ಸಡನ್ ಆಗಿ ಪಾಕ್ ಪ್ರಜೆಗಳು ಭಾರತ ಬಿಟ್ಟು ಹೋಗಲು 48 ಗಂಟೆ ಸಮಯ ನೀಡಿದೆ. 48 ಗಂಟೆಯಲ್ಲಿ ದೇಶ ಬಿಟ್ಟು ಹೋಗಲು ಸಾಧ್ಯವೇ? ಯಾವುದೇ ಕಾರಣಕ್ಕೂ ನಾವು ಭಾರತ ಬಿಟ್ಟು ಹೋಗಲ್ಲ, ಬೇಕಿದ್ರೆ ಇಲ್ಲೇ ಸಾಯುತ್ತೇವೆ ಅಂತ ಹಠಕ್ಕೆ ಬಿದ್ದು ಕೂತು ಬಿಟ್ಟಿದ್ದಾಳೆ. साल के छोटे छोटे बच्चों को अकेला भेज दिया। आज तो मैं यहाँ शहर खा के मर जाऊंगी। मुझे आज किसी भी हालत में अपने घर जाना है। मेरा नाम अफशीन जहांगीर है, जोधपुर से हूँ। 900 किलोमीटर हम लोग आए हैं यहाँ पर। मैं 11 साल हो गए मेरी शादी को। वहाँ पर मम्मी पापा से मिलने आई थी। विदिन 48 आवर्स में खाली करो, निकल गए। मेरे 2 बच्चे बॉर्डर के उस पार खड़े हुए अपने पापा के साथ हैं। या फिर है ना, गवर्नमेंट ने ये क्यों नहीं चलाया कि जिनकी शादियां हुई हुई है, जो बच्चे यहाँ आई हुई है, उनको ये प्रोटोकॉल फॉलो करना। बस हेडलाइन चला दी 48 आवर की। मुझे कुछ नहीं पता, मेरी आवाज जहाँ तक भी पहुँच रही है। मुझे आज किसी भी हालत में बॉर्डर क्रॉस करना, वरना मैं यही धरना दे के बैठ जाऊंगी। ये कोई तरीका थोड़ी ना हुआ। हम लोग लाखों रुपए बर्बाद करके आए, इतनी आराम से पैसा कमाते हैं क्या? वहाँ पर मेरा मियाँ खड़ा हुआ है, इतना थोड़ी ना होता है। मुझे कुछ नहीं, ये मेरी नेशनलिटी की स्लीप है, कैप्चर करें। ये मुझे हाफ नेशनलिटी मिली हुई है, ठीक है ना? ये मुझे हाफ नेशनलिटी मिली हुई है, सही है। और इसके बुनियाद पर मुझे ये लोग नहीं रोक सकते हैं, ठीक है? मैं हाफ पाकिस्तान नेशनल हूँ। अगर मुझे नेशनलिटी नहीं मिली, मेरा कसूर है। आप लोग प्रोटोकॉल देते, 20 साल बाद नेशनलिटी मिलेगी। जब आप अंदर गए तो आपको क्या बोला गया? हमें बोला हमारे हाथ में कुछ नहीं, हमारे हाथ में कुछ तो किसके हाथ में है? अगर नहीं जाने दिया जाए क्या करेंगे? मैं यहीं पर ही बैठी हूँ। मैं अपना पैसा, मेरा बाप हराम का नहीं कमाता है। 2 नंबर की मेरे और मेरे बाप की मियाँ की कमाई नहीं है। बहुत मेहनत से पैसे कमाते हैं। इतना लाखों रुपए बर्बाद करके हम यहाँ तक आए, मुझे नहीं मालूम। ಈ ಯಮ್ಮನ ಮಾತು ಕೇಳ್ತಿದ್ರೆ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ. ನಾವ್ಯಾರಾದ್ರೂ ನೀನು ಪಾಕಿಸ್ತಾನಿ ಪ್ರಜೆಯನ್ನ ಮದುವೆಯಾಗುವಂತ ಹೇಳಿದ್ವಾ? ಪಾಕ್ ಉಗ್ರರು ಬಂದು ಭಾರತೀಯರನ್ನ ಬಲಿ ತೆಗೆದುಕೊಂಡಾಗ ದೇಶದ ಹಿತವೇ ಸರ್ಕಾರಕ್ಕೆ ಮುಖ್ಯ, ನಿಮ್ಮಂಥವರ ಹಿತ ಅಲ್ಲ ಅನ್ನೋದು ಗೊತ್ತಾಗಲ್ವಾ? ಮೋದಿಗೆ ಹೋಗಿ ಹೇಳು ಅಂದಾಗ ನಿಮಗೆ ಇದೆಲ್ಲ ನೆನಪಾಗ್ಲಿಲ್ವಾ? ಗಡಿ ಮುಚ್ಚಿದರೆ ನಾನು ವಾಪಸ್ ಹೋಗೋದು ಹೇಗೆಂದು ಪ್ರಶ್ನೆ. 15 ದಿನ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದೆ, ವಾಪಸ್ ಆಗಲು ಆಗ್ತಿಲ್ಲ.
ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ರೆ ಒಬ್ಬೊಬ್ಬರು ಒಂದೊಂದು ನೆಪ ಹೇಳ್ತಿದ್ದಾರೆ. ವಾಘಾ ಅಟ್ಟಾರಿ ರಸ್ತೆ ಮಾರ್ಗವನ್ನ ಕೇಂದ್ರ ಸರ್ಕಾರ ಸಂಪೂರ್ಣ ಮುಚ್ಚಲು ಆದೇಶಿಸಿತ್ತು. ಗಡಿಯನ್ನ ಮುಚ್ಚಿದ್ರೆ ನಾವು ವಾಪಸ್ ಹೋಗೋದು ಹೇಗೆ ಅಂತ ಮತ್ತೊಬ್ಬ ಮಹಿಳೆ ಪ್ರಶ್ನಿಸಿದ್ದಾಳೆ. ಗಡಿಯ ಮತ್ತೊಂದು ಬದಿಯಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ಜೊತೆ ಇರೋಕೆ ಬಿಡಿ ಅಂತ ಏನೇನೋ ಗೊಂದಲಕಾರಿ ಹೇಳಿಕೆಗಳನ್ನ ನೀಡಿದ್ದಾಳೆ. मेरी 15 साल हो गए शादी को, मेरा वीजा मैं यहीं से लेती हूँ एम्बेसी से. अब एम्बेसी बंद होगी, वीजा मेरे हाथ में. कहाँ पे रहते थे आप? यहाँ मैं दिल्ली में रहती हूँ, दिल्ली के अंदर. हाँ, शादी कराची में हुई. मेरे 4 बच्चे हैं छोटे, उनको वीजा नहीं दिया, मैं उनके साथ उनको ला नहीं पाई. अब बच्चों के बगैर सिर्फ 15 दिन के लिए आई थी, लेकिन अब मुझे इस हादसे की वजह से जाना पड़ रहा है. पर यहाँ से एंट्री नहीं होने दे रहा है, अंदर मुझे जाने नहीं दे रहा. आपसे अपील है, आप मुझे किसी तरीके से मेरी लाइफ चलाएं. मेरी अपील है आपसे, आप मुझे वहाँ तक जाने दें, मुझे अपने बच्चों से जुदा न करें. आप सब बच्चे वाले हैं, अलग अंदर जाने ही नहीं दे रहे, एंट्री नहीं होने दे रहे. आप कहना है आप जाओ, वीजा का बताना. एम्बेसी जाए, एम्बेसी में से ताला लग गया, वहाँ कैसे बात करना है, यहाँ से वहाँ कैसे जाए. अभी तो ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕ್ ವಿರುದ್ಧ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ. ಪಾಕಿಸ್ತಾನದ ವಿರುದ್ಧ ಹಲವು ನಿರ್ಬಂಧಗಳನ್ನು ಹೇರಿದೆ. ಇದರ ಭಾಗವಾಗಿ ಸಿಂಧೂ ನದಿ ನೀರು ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ. ಇದೇ ರೀತಿ ಪಾಕ್ ಪ್ರಜೆಗಳ ವೀಸಾ ನೀಡದಿರಲು ನಿರ್ಧರಿಸಿದೆ. ಅಲ್ಲದೆ ಭಾರತದಲ್ಲಿರೋ ಪಾಕ್ ಪ್ರಜೆಗಳು ಭಾರತ ಬಿಟ್ಟು ತೊಲಗಲು 48 ಗಂಟೆಗಳ ಡೆಡ್ಲೈನ್ ನೀಡಿದೆ. ಆದರೂ ಪಾಕ್ ಸೊಸೆಯರು ಭಾರತ ಬಿಟ್ಟು ಹೋಗಲು ನಿರಾಕರಿಸುತ್ತಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಪಾಕ್ ವಿರುದ್ಧ ಭಾರತ ಹಲವು ನಿರ್ಬಂಧಗಳನ್ನ ಹೇರಿದೆ. ಪಾಕಿಸ್ತಾನದ 35% ಜನರ ಜೀವನಕ್ಕೆ ಆಧಾರವಾಗಿದ್ದ ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದುಗೊಳಿಸಿದೆ. ಇದರಿಂದಾಗಿ ಈಗಾಗಲೇ ಬರ್ಬಾದ್ ಆಗಿರುವಂತಹ ಪಾಕಿಸ್ತಾನವನ್ನ ಮತ್ತಷ್ಟು ಬರ್ಬಾದ್ ಮಾಡಲು ಭಾರತ ಕ್ರಮವನ್ನ ಕೈಗೊಂಡಿದೆ. ಇದರ ಜೊತೆಗೆ ಭಾರತದಲ್ಲಿರೋ ಪಾಕ್ ಪ್ರಜೆಗಳು ಭಾರತವನ್ನ ಬಿಟ್ಟು ತೊಲಗಲು 48 ಗಂಟೆಗಳ ಗಡುವು ನೀಡಿದೆ. ಆದರೆ ಪಾಕ್ ಸೊಸೆಯಂದಿರು ಮಾತ್ರ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸುತ್ತಿದ್ದಾರೆ. ಇದಕ್ಕೆ ನಾನಾ ಕಾರಣಗಳನ್ನ ನೀಡುತ್ತಿದ್ದಾರೆ. ಹತ್ತು ವರ್ಷದ ಹಿಂದೆ ಮದುವೆ, 7 ಮಕ್ಕಳನ್ನ ಹೆತ್ತ ತಾಯಿ. ಭಾರತದಲ್ಲಿಯೇ ಜನಿಸಿದ್ದಾರೆ ಆಕೆಯ 7 ಜನ ಮಕ್ಕಳು. ಕರಾಚಿ ವ್ಯಕ್ತಿ ಜೊತೆ ಸಾಜಿದಾ ಬೀಬಿ ಅನ್ನೋ ಮಹಿಳೆ ಮದುವೆಯಾಗಿದ್ದಾಳೆ. 10 ವರ್ಷಗಳ ಹಿಂದೆ ಸಾಜಿದಾ ಬೀಬಿ ಮದುವೆಯಾಗಿತ್ತು. ಈ 10 ವರ್ಷಗಳಲ್ಲಿ ಆಕೆ ಬರೋಬ್ಬರಿ 7 ಮಕ್ಕಳನ್ನ ಹೆತ್ತಿದ್ದಾಳೆ. ಅಂದ್ರೆ ಆಕೆ ಪ್ರತಿ ಬಾರಿ ಭಾರತದಲ್ಲಿಯೇ ಹೆರಿಗೆಯನ್ನ ಮಾಡಿಸಿಕೊಂಡಿದ್ದಾಳೆ. ಹೀಗಾಗಿ ಆಕೆಯ ಮಕ್ಕಳಿಗೆ ಭಾರತದ ಪೌರತ್ವ ಸಿಕ್ಕಿದೆ. ಯಾವುದೇ ದೇಶದಲ್ಲಿ ಯಾರಿಗೆ ಮಗು ಹುಟ್ಟಿದ್ರೂ ನೈಸರ್ಗಿಕವಾಗಿ ಆ ದೇಶದ ಪೌರತ್ವ ಸಿಗುತ್ತೆ. ಇದೇ ರೀತಿ ಆಕೆ ಮತ್ತು ಆಕೆಯ ಮಕ್ಕಳು ಭಾರತದ ಪ್ರಜೆಗಳಾಗಿದ್ದಾರೆ. ಆಕೆಯ ಗಂಡ ಮಾತ್ರ ಪಾಕಿಸ್ತಾನದ ನಾಗರಿಕನಾಗಿದ್ದಾನೆ. ಮಕ್ಕಳ ಜೊತೆ ವಾಪಸ್ ಹೋಗಲು ಪಾಸ್ಪೋರ್ಟ್ ಅಡ್ಡಿ. ಚಿತ್ರ ವಿಚಿತ್ರ ಕಾರಣಗಳನ್ನ ಕೊಡ್ತಿದ್ದಾರೆ ಪಾಕ್ ಸೊಸೆಯರು. ಪಾಕ್ ಪ್ರಜೆಗಳು ಭಾರತವನ್ನ ಬಿಟ್ಟು ತೊಲಗಲು ಸರ್ಕಾರ ಆದೇಶಿಸಿತ್ತು. ಆದರೆ ಭಾರತ ಬಿಟ್ಟು ತೊಲಗಲು
ಪಾಕ್ ಸೊಸೆಯರು ಮನಸ್ಸೇ ಮಾಡ್ತಿಲ್ಲ, ಮನಸ್ಸು ಕೂಡ ಬರ್ತಾ ಇಲ್ಲ ಅನ್ಸುತ್ತೆ. ವಾಜಿದಾ ಖಾನ್ ಅನ್ನೋ ಮಹಿಳೆ ಪಾಕ್ ಪ್ರಜೆಯ ಜೊತೆ 10 ವರ್ಷದ ಹಿಂದೆ ಮದುವೆಯಾಗಿದ್ಲು. ಆಕೆಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ಪಾಕಿಸ್ತಾನದ ಪೌರತ್ವವನ್ನ ಹೊಂದಿದ್ದಾರೆ. ಆದ್ರೆ ಈಕೆ ಮಾತ್ರ ಭಾರತದ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ. ಭಾರತ ಸರ್ಕಾರ ಆದೇಶದಿಂದಾಗಿ ಪಾಕ್ ಪೌರತ್ವ ಹೊಂದಿರೋ ಆಕೆಯ ಮಕ್ಕಳು ಪಾಕಿಸ್ತಾನಕ್ಕೆ ಹಿಂತಿರುಗಬೇಕಾಗಿದೆ. ಆದ್ರೆ ಈಕೆಯ ಬಳಿ ಭಾರತೀಯ ಪಾಸ್ಪೋರ್ಟ್ ಇರೋದ್ರಿಂದ ಆಕೆಗೆ ಪಾಕಿಸ್ತಾನಕ್ಕೆ ತೆರಳಲು ಅಡ್ಡಿಯಾಗ್ತಿದೆ. इंडियन हूँ, मेरी शादी पाकिस्तान में हुई है आज से 10 साल पहले. मेरे दोनों बच्चे इंडिया में हुए थे, पर इनके पास ग्रीन पासपोर्ट है, पाकिस्तानी पासपोर्ट है. दोनों पाकिस्तानी हैं. अभी से 2 महीने पहले फरवरी में मैं यहाँ पे आई थी घूमने के लिए. अब मैं बच्चों के साथ अभी ये जो इन्विटेशन दे दिया कि जल्दी से जल्दी 48 घंटों में जाना. मेरा पासपोर्ट इंडियन है, मेरे बच्चे पाकिस्तानी है, तो अब मुझे यहाँ से निकलना है. तो मैं कैसे निकलूंगी? मुश्किल रहेगी, इसीलिए मैं निकलना चाहती हूँ मेरे बच्चों के साथ. मेरे बच्चे पाकिस्तानी है और बच्चों के साथ माँ का होना बहुत जरूरी होता है. नहीं, ये पता नहीं था और अब यहाँ पे आए तो पता चला है कि ऐसा इशू है कि इंडियन पासपोर्ट को क्रॉस नहीं करवाने दे रहे, इसीलिए. और मेरे बच्चे पाकिस्तानी हैं. अधिकारियों से मिले, उन्होंने बोला इंडियन पासपोर्ट नहीं हो रहा है, सिर्फ ग्रीन पासपोर्ट क्रॉसिंग हो रही है. बट ये हो रहा है कि मेरे बच्चे पाकिस्तानी हैं और मैं इंडियन हूँ, तो मुझे तो जाना जरूरी है बच्चों के साथ. तो मैं सरकार से यही कहना चाहती हूँ कि आपका बहुत बहुत मेहरबानी होगी कि मुझे क्रॉस करवा दे मेरे बच्चों के साथ. मैं यहाँ से मेरे बच्चों के साथ बॉर्डर क्रॉस करना चाहती हूँ. ಭಾರತ ಸರ್ಕಾರದ ಆದೇಶದಂತೆ ಕರ್ನಾಟಕದಲ್ಲಿ ನೆಲೆಸಿರೋ ಪಾಕ್ ಪ್ರಜೆಗಳ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ಸೂಚನೆಯಂತೆ ಎಲ್ಲಾ ಜಿಲ್ಲೆಗಳ ಎಸ್ಪಿಗಳಿಗೆ ಮಾಹಿತಿಯನ್ನ ಕಲೆ ಹಾಕಲು ಸೂಚನೆಯನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಎಲ್ಲ SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು, ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನೆನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ. ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು SP ಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಯಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ DGಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಈಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಭಾರತ ಸರ್ಕಾರ ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಲು 48 ಗಂಟೆಗಳ ಡೆಡ್ಲೈನ್ ನೀಡಿದೆ. ವೈದ್ಯಕೀಯ ಕಾರಣವೂ ಸೇರಿದಂತೆ ಹಲವಾರು ಕಾರಣಗಳಿಗೆ ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬಂದಿದ್ದಾರೆ. ಕೆಲವರು ಭಾರತೀಯ ವ್ಯಕ್ತಿಗಳನ್ನು ಮದುವೆಯಾಗಿದ್ದಾರೆ, ಕೆಲವರು ಉದ್ಯೋಗ ಪ್ರವಾಸದ ಹೆಸರಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಹೀಗೆ ಭಾರತಕ್ಕೆ ಬಂದಿರೋ ಪಾಕಿಸ್ತಾನದ ಎಲ್ಲ ಪ್ರಜೆಗಳು ತಕ್ಷಣ ವಾಪಸ್ ಹೋಗಲು ಸರ್ಕಾರ ಆದೇಶಿಸಿದೆ. ಹೀಗಾಗಿ ಕರ್ನಾಟಕ ಸೇರಿ ವಿವಿಧೆಡೆ ಎಷ್ಟು ಜನ ಪಾಕ್ ಪ್ರಜೆಗಳಿದ್ದಾರೆ ಅಂತ ನೋಡೋಣ ಬನ್ನಿ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಾಗ ದೇಶವನ್ನ 2 ಭಾಗಗಳಾಗಿ ಹೂಳು ಮಾಡಿದ್ರು. ಇದಕ್ಕೂ ಮೊದಲು ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ
ಅಲ್ಲಿರೋ ಹಿಂದೂಗಳನ್ನ ಭಾರತಕ್ಕೆ ಕರೆತನ್ನಿ ಅನ್ನೋ ಸಲಹೆ ನೀಡಿದ್ರು. ಆದ್ರೆ ದೇಶ ಕಟ್ಟಿದ ಪಟ್ಟ ಪಡೆಯೋ ಉತ್ಸಾಹದಲ್ಲಿದ್ದ ಕೆಲವು ನಾಯಕರು ಆ ಸಲಹೆಗಳನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಇದರ ಜೊತೆಗೆ ನೆಹರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇಂದಿಗೂ ದೇಶ ಭಾರಿ ಯಾತನೆ ಪಡ್ತಿದೆ. ಅಂದು ಕಾಶ್ಮೀರದ ವಿಚಾರವನ್ನ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗದೇ ಇದ್ದಿದ್ರೆ ಇಂದು ಪಾಕಿಸ್ತಾನ ಅನ್ನೋ ದೇಶದ ಉಪಟಳ ಇಷ್ಟರ ಮಟ್ಟಿಗೆ ಇರ್ತಿರ್ಲಿಲ್ಲ. ಆದ್ರೆ ಭಾರತದ ದುರಾದೃಷ್ಟ ಅನ್ನೋ ರೀತಿ ಪಾಕಿಸ್ತಾನ ನಡೆದುಕೊಳ್ತಿದೆ. ಕರ್ನಾಟಕದಲ್ಲಿದ್ದಾರೆ 108 ಜನ ಪಾಕಿಸ್ತಾನ ಪ್ರಜೆಗಳು. ಭಾರತದಲ್ಲಿದ್ದಾರೆ 10,000ಕ್ಕೂ ಹೆಚ್ಚು ಪಾಕ್ ನಾಗರಿಕರು. ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ 5,000ಕ್ಕೂ ಹೆಚ್ಚು ಪಾಕಿಸ್ತಾನ ಪ್ರಜೆಗಳಿದ್ದಾರಂತೆ. ಆದರೆ ಅವರಲ್ಲಿ ಕೇವಲ 108 ಜನರ ಲೆಕ್ಕ ಮಾತ್ರ ಸಿಕ್ಕಿದೆ. ಕರ್ನಾಟಕದಲ್ಲಿ ಇರೋ ಪಾಕ್ ಪ್ರಜೆಗಳ ಕುರಿತು ಗೃಹ ಇಲಾಖೆ ಮಾಹಿತಿ ಕಲೆ ಹಾಕ್ತಿದೆ. ಪೊಲೀಸರು ಪಾಕಿಸ್ತಾನಿ ಪ್ರಜೆಗಳ ಗುರುತು ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅಂತ ನೋಡೋದಾದ್ರೆ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 22 ಪಾಕ್ ಪ್ರಜೆಗಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15, ಬೆಳಗಾವಿಯಲ್ಲಿ 6, ಬೀದರ್ನಲ್ಲಿ 5, ಮೈಸೂರು, ಕಲಬುರಗಿಯಲ್ಲಿ ತಲಾ 4, ದಾವಣಗೆರೆಯಲ್ಲಿ 3, ತುಮಕೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 2 ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 10,000ಕ್ಕೂ ಹೆಚ್ಚು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಒಂದು ಅಂದಾಜಿನ ಪ್ರಕಾರ ಅಕ್ರಮವಾಗಿ ಭಾರತಕ್ಕೆ ಬಂದಿರೋ ಪಾಕ್ ಪ್ರಜೆಗಳ ಸಂಖ್ಯೆ 50,000ಕ್ಕೂ ಹೆಚ್ಚು ಅಂತ ಹೇಳಲಾಗ್ತಿದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರಲ್ಲಿ ಕೆಲವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ತಾವು ಭಾರತೀಯರೇ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಪಹಲ್ಗಾಮ್ ದಾಳಿ ಬಳಿಕ ಇಂಥವರನ್ನ ಪತ್ತೆ ಹಚ್ಚೋ ಕೆಲಸ ಮಾಡಲಾಗ್ತಿದೆ. ಪಾಕಿಸ್ತಾನದ ಪ್ರಜೆಗಳನ್ನ ಪತ್ತೆ ಹಚ್ಚಿ ಅವರನ್ನ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, ಅಕ್ರಮವಾಗಿ ದೇಶ ಪ್ರವೇಶಿಸಿದ್ದ ಪಾಕ್ ಪ್ರಜೆಗಳಿಗೆ ಈಗ ಡವ ಶುರುವಾಗಿದೆ. ಒಟ್ನಲ್ಲಿ ಪಹಲ್ಗಾಮ್ನಲ್ಲಿ ಮತ್ತೆ ನರಿ ಬುದ್ಧಿ ತೋರಿಸಿದ್ದ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಸರಿಯಾಗಿ ಪಾಠ ಕಲಿಸಲು ಮುಂದಾಗಿದೆ. ಹೀಗಾಗಿಯೇ ಪಾಕಿಸ್ತಾನದ ವಿರುದ್ಧ ಹಲವು ನಿರ್ಬಂಧಗಳನ್ನು ಹೇರೋ ಮೂಲಕ ಚುರುಕು ಮುಟ್ಟಿಸಿದೆ. ಆದರೆ ಪಹಲ್ಗಾಮ್ನಲ್ಲಿ ಪ್ರಾಣ ಕಳೆದುಕೊಂಡಿರೋ 26 ಜೀವಗಳ ಆತ್ಮಕ್ಕೆ ನಿಜವಾಗಿಯೂ ಶಾಂತಿ ಸಿಗಬೇಕಾದ್ರೆ ಸರ್ಕಾರ ಇನ್ನೂ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಭಾರತೀಯರ ಆಗ್ರಹವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.